ಈಗ ಕಾಂಗ್ರೆಸ್ನಲ್ಲಿನ ಕ್ಯಾಬಿನೆಟ್ ವಿಸ್ತರಣೆಯ ಸರ್ಕಸ್ ವಿಚಾರಕ್ಕೆ ಬರೋಣ. ಇನ್ನೊಂದು 2-3 ದಿನಗಳಲ್ಲಿ ಪಟ್ಟಿ ಫೈನಲ್ ಆಗಬಹುದು ಅನ್ನುವಂತಹ ಮಾತು ಈಗ ಕಾಂಗ್ರೆಸ್ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಖಾಲಿ ಇರುವಂತಹ 20 ಸ್ಥಾನವನ್ನ ತುಂಬೋದಕ್ಕೆ ಸಿಎಂ ಸರ್ಕಸ್ ಮಾಡ್ತಾ ಇದ್ದಾರೆ ಅಂತ. ಇವತ್ತಿನಿಂದ ಸಚಿವ ಸಂಪುಟ ಸರ್ಕಸ್ ಮತ್ತೊಮ್ಮೆ ಶುರುವಾಗುತ್ತಾ? ಇವತ್ತು ಎಐಸಿಸಿ ಮಟ್ಟದಲ್ಲಿ ಸಂಪುಟ ವಿಸ್ತರಣೆಯ ಚರ್ಚೆ ಆಗುತ್ತಂತೆ. ಸಚಿವ ಸಂಪುಟ ವಿಸ್ತರಣೆ ಪ್ರಶ್ನೆಗೆ ಇವತ್ತೇ ಉತ್ತರ ಏನಾದರೂ ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಸಂಪುಟ ವಿಸ್ತರಣೆಗೆ ಮುಹೂರ್ತವನ್ನ ನಿಗದಿ ಮಾಡೋದರ ಬಗ್ಗೆಯೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಇವತ್ತು ಚರ್ಚೆ ಆಗುತ್ತೆ. ಡೆಲ್ಲಿ ಅಂಗಳದಲ್ಲಿ ಹೈ ನಿರ್ಧಾರದ ಮೇಲೆ ಎಚ್ಚರ ಚಿತ್ತ ಹರಿಸ್ತಾ ಇದೆ. ಯಾಕೆಂದ್ರೆ ಇರೋದು 20 ಸ್ಥಾನ, ಆಕಾಂಕ್ಷಿಗಳಿರೋದು ಹಲವರು. ಹಾಗಾಗಿ ಯಾರಿಗೆ ಕೊಡೋದು ಯಾರಿಗೆ ಬಿಡೋದು ಅನ್ನೋ ಗೋಚನಲ್ಲಿದೆ ಹೈಕಮಾಂಡ್ ನಾಯಕರು. ಒಂದು ಕಡೆ ಹಿರಿಯರಿಗೆ ಕೊಟ್ಟು ಹೊಸಬರಿಗೆ ಮಣೆ ಹಾಕಬೇಕು ಅನ್ನುವ ಲೆಕ್ಕಾಚಾರ ಇದೆ. ಹಾಗಂತ ಹಿರಿಯರನ್ನ ಬಿಟ್ಟು ಎಲ್ಲರಿಗೂ ಹೊಸಬರಿಗೆ ಮಣೆ ಹಾಕಿಬಿಟ್ರೆ ಹಿರಿಯರೆಲ್ಲ ಅಸಮಾಧಾನಗೊಳ್ಳೋದಿಲ್ವಾ? ಪಕ್ಷದಲ್ಲಿ ಇಷ್ಟು ವರ್ಷ ದುಡಿದಿದ್ದೀವಿ, ಕಷ್ಟಪಟ್ಟಿದ್ದೀವಿ, ಪಕ್ಷ ಸಂಘಟನೆ ಮಾಡಿದ್ದೀವಿ, ಈಗ ಬೆಲೆನೇ ಇಲ್ವಾ ನಮಗೆ ಅನ್ನೋ ಮಾತುಗಳನ್ನು ಆಡ್ತಾರೆ. ಹಿರಿಯರು ಮುನಿಸ್ಕೊಂಡ್ರೆ ಆಬ್ವಿಯಸ್ಲಿ ಅದು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಎಫೆಕ್ಟ್ ಹೊಡೆಯುತ್ತೆ ಅನ್ನುವಂಥ ಮಾತಿರೋದ್ರಿಂದಾಗಿ, ಜೊತೆಗೆ ಹೊಸಬರಿಗೆ ಮಣೆ ಹಾಕ್ತೀವಿ ಅಂತ ಮಾತು ಕೊಟ್ಟಿರೋದ್ರಿಂದಾಗಿ ಇದನ್ನು ಹೆಂಗೆ ನಿಭಾಯಿಸಬೇಕು ಗೊತ್ತಾಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಫಾರಿನ್ ಟ್ರಿಪ್ನಲ್ಲಿದ್ದು ಇವಾಗ ವಾಪಸ್ ಆಗಿದ್ದಾರೆ. ಹೈಕಮಾಂಡ್ ಸಂದೇಶ ಬಂದರೆ 2 ದಿನದಲ್ಲಿ ಪ್ರವಾಸವನ್ನು ಕೈಗೊಳ್ಳಬಹುದು, ಡೆಲ್ಲಿ ಪ್ರವಾಸವನ್ನು. ಡಿಕೆ ಶಿವಕುಮಾರ್ ಅವರು ಉಭಯ ನಾಯಕರಿಂದ ಜಿಲ್ಲಾವಾರು ಕ್ಷೇತ್ರವಾರು ಪಟ್ಟಿ ರೆಡಿ ಮಾಡಿ, ವಲಯವಾರು ಜಾತಿವಾರು ಸಚಿವಾಕಾಂಕ್ಷಿಗಳ ಪಟ್ಟಿಯನ್ನು ರೆಡಿ ಮಾಡಿಕೊಂಡು 2ನೇ ಲಿಸ್ಟ್ನಲ್ಲಿ ಯಾರಿಗೆ ಸೈನ್ ಮಾಡ್ತಾರೆ, ಯಾವ ಶಾಸಕರಿಗೆ ಬೇಡ ಅಂತ ಹೇಳ್ಬಿಟ್ಟು ಕಹಿ ಸಿಗುತ್ತೆ, ಅದೆಲ್ಲವೂ ಕೂಡ ಮೋಸ್ಟ್ಲಿ ಇನ್ನೊಂದು 2-3 ದಿನದಲ್ಲಿ ಗೊತ್ತಾಗ್ಬೋದೇನೋ. ಡಿ ಕೆ ಶಿವಕುಮಾರ್ ಅವರು ಇನ್ನು 2-3 ದಿನದಲ್ಲಿ ಡೆಲ್ಲಿಗೆ ಹೋಗ್ತಾರೆ. ಯಾಕೆಂದರೆ ರಾಹುಲ್ ಗಾಂಧಿ ಅವರು ಫಾರಿನ್ ಟ್ರಿಪ್ ಮುಗಿಸ್ಕೊಂಡು ಈಗಷ್ಟೇ ಬಂದಿರೋದ್ರಿಂದಾಗಿ ಸೊ ಹೈಕಮಾಂಡ್ ನಾಯಕರು ಬುಲಾವ್ ಕೊಡ್ಬೋದು, ಹೇಳಿ ಕಳಿಸಿರ್ತಾರೆ ಕೆಲಸ ಇದೆ, ಫಾರಿನ್ ಟ್ರಿಪ್ ಮುಗಿಸ್ಕೊಂಡು ವಾಪಸ್ ಬಂದ ಮೇಲೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳಿರ್ತಾರೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ವಾಪಸ್ ಬಂದಿರೋ ಹಿನ್ನೆಲೆಯಲ್ಲಿ ಯಾವಾಗ ಬೇಕಾದರೂ ಬುಲಾವ್ ಕೊಡ್ಬೋದು ಇನ್ನು 2-3 ದಿನದಲ್ಲಿ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ನಲ್ಲಿ. ಬಸವರಾಜ್, ಇನ್ನು 2-3 ದಿನದಲ್ಲಿ ಈ ಸಂಪುಟ ಸರ್ಕಸ್ ಅಂದರೆ ವಿಸ್ತರಣೆಯ ಸರ್ಕಸ್ ಮತ್ತೆ ಕಂಟಿನ್ಯೂ ಆಗ್ಬೋದೇನೋ? ಇದರಲ್ಲಿ ಯಾವ ರೀತಿಯಾಗಿ ಪಟ್ಟಿಯಲ್ಲಿ ಹೆಸರನ್ನು ಇಡಬೇಕು ಅನ್ನೋ ಲೆಕ್ಕಾಚಾರಗಳು ಇರ್ತವೆ ಅಂತ. ಯಾಕಂದರೆ ಹಳೆಬ್ರಿಗೆ ಕೋಕ್ ಕೊಡೋದಷ್ಟು ಸುಲಭ ಅಲ್ಲ, ಅಂದರೆ ಹಿರಿಯರಿಗೆ ಕೋಕ್ ಕೊಡೋದು ಹೊಸಬರಿಗೆ ಮಣೆ ಹಾಕೋದಷ್ಟು ಸುಲಭ ಅಲ್ಲ. ರಾಜಕೀಯವಾಗಿ ನಾನಾ ರೀತಿಯ ಎಫೆಕ್ಟ್ ಆಗುತ್ತೆ. ಯಾವ ರೀತಿ ಪ್ಲಾನ್ ಇಟ್ಕೊಂಡಿದ್ದಾರೆ? ಶರತ್, ಈಗಾಗಲೇ ಸಚಿವ ಸಂಪುಟ ಪೂರ್ಣ ಪ್ರಮಾಣದಲ್ಲಿ ರಚನೆ ಮಾಡುವಂತಹ ಸವಾಲು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಇರುವಂತವು. ಅದರ ಬಗ್ಗೆ ಈಗಾಗಲೇ ಸಿಎಂ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಮಾಜಿ ಸಿಎಂ ಸಿದ್ದರಾಮಯ್ಯವರಾಗಿರ್ಬೋದು, ಇಬ್ಬರು ನಾಯಕರು ಕೂಡ ಕೆಲವೊಂದಿಷ್ಟು ಲೆಕ್ಕಾಚಾರಗಳನ್ನು ಹಾಕಿಕೊಂಡು ಅವರದೇ ಆಗಿರತಕ್ಕಂಥ ಪಟ್ಟಿಯನ್ನು ಕೂಡ ಸಿದ್ಧಪಡಿಸಿಕೊಂಡಿದ್ದಾರೆ. ಈಗಾಗಲೇ ಹೈಕಮಾಂಡ್ ನಾಯಕರ ಬುಲಾವಿನತ್ತ ಕೂಡ ಇಬ್ಬರು ನಾಯಕರು ಕೂಡ ಸಾಕಷ್ಟು ಒಂದ್ ಕಡೆ ಕಾತುರದಿಂದ ಕೂಡ ಕಾಯ್ತಾ ಇದ್ದಾರೆ. ಯಾಕಂತಂದ್ರೆ ಪೂರ್ಣ ಪ್ರಮಾಣದಲ್ಲಿ ಕೂಡ ಸಚಿವ ಸಂಪುಟ ರಚನೆ ಆಗಬೇಕು ಅನ್ನುವಂಥದ್ದು ರಾಜ್ಯದಲ್ಲಿ ಈಗಾಗಲೇ ಬರಗಾಲ ಕೂಡ ಒಂದ್ ಕಡೆ ತಾಂಡವಾಡ್ತಾ ಇದೆ. ಅದನ್ನು ಕೂಡ ನಿಭಾಯಿಸುವಂತಹ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಜೊತೆಯಾಗಿ ಸಚಿವರು ಕೂಡ ಇರಬೇಕಾಗುತ್ತೆ. ಹಾಗಾಗಿ ಇದೀಗ ವಿದೇಶಿ ಪ್ರವಾಸದಲ್ಲಿ ಇರತಕ್ಕಂಥ ರಾಹುಲ್ ಗಾಂಧಿ ಅವರು ಕೂಡ ದೇಶಕ್ಕೂ ಕೂಡ ವಾಪಸ್ ಬರಲಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಈ ಒಂದು ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಬಂದಂತಹ ಸಂದರ್ಭದಲ್ಲಿ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹಿತ ಇವತ್ತು ಮಧ್ಯಾಹ್ನ 3 ಗಂಟೆಗೂ ಕೂಡ ದೆಹಲಿಯತ್ತ ಪ್ರಯಾಣವನ್ನು ಕೂಡ ಬೆಳೆಸಲಿದ್ದಾರೆ. ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಚರ್ಚೆ ನಡೆಸಿ ರಾಜ್ಯ ನಾಯಕರಿಗೆ ಕೂಡ ಬುಲಾವ್ ಕೊಡುವಂತ ಸಾಧ್ಯತೆ ಇದೆ. ಹೈಕಮಾಂಡ್ ನಾಯಕರು ಬುಲಾವ್ ಕೊಟ್ಟಂತ ಸಂದರ್ಭದಲ್ಲಿ ಈಗಾಗಲೇ ಕೆಲವು ಒಂದು ಸಚಿವರ ಪಟ್ಟಿಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಕೂಡ ಈಗ ಹೊಸಬರಿಗೂ ಕೂಡ ಅವಕಾಶ ಮಾಡಿಕೊಡಬೇಕು. ಅದರ ಜೊತೆಗೆ ನೀವು ಹೇಳಿದಂತೆ ಹಳಬರನ್ನು ಕೂಡ ಕೈ ಬಿಡುವಂತಿಲ್ಲ. ಏನು ಈಗಾಗಲೇ ಮಾಜಿ ಸಚಿವರು ಏನಿದ್ದಾರೆ ಅವರು ಕೂಡ ಮತ್ತೆ ಒಂದು ಸಂಪುಟದಲ್ಲಿ ಸೇರ್ಪಡೆ ಆಗಬೇಕು ಅನ್ನುವಂತ ಬಹಳ ದೊಡ್ಡ ಮಟ್ಟದಲ್ಲೂ ಕೂಡ ಲಾಬಿ ನಡೆಸ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯ ಆಗಿರಬಹುದು, ಲಿಂಗಾಯತ ಸಮುದಾಯ ಆಗಿರಬಹುದು, ಮತ್ತೆ ದಲಿತ ಸಮುದಾಯ ಆಗಿರಬಹುದು, ಈ ಎಲ್ಲ ಸಮುದಾಯವರು ಕೂಡ ಹಲವು ರೀತಿಯ ಪೈಪೋಟಿ ಕೂಡ ನಡೀತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಮೊದಲ ಬಾರಿ ಗೆದ್ದವರಿಗೂ ಕೂಡ ಈ ಬಾರಿ ಅವಕಾಶ ಮಾಡಿಕೊಡಬೇಕನ್ನುವಂತ ಲೆಕ್ಕಾಚಾರದಲ್ಲಿದೆ. ಅದರ ಜೊತೆಗೆ ರಾಹುಲ್ ಗಾಂಧಿ ಅವರು ಕೂಡ ಈ ಬಾರಿ ಒಂದು ನಿಯಮವನ್ನು ಕೂಡ ಪಾಲಿಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಯುವಕರಿಗೆ ಕೂಡ ಈ ಬಾರಿಯ ಸಚಿವ ಸಂಪುಟದಲ್ಲಿ ಅವಕಾಶ ಮಾಡಿಕೊಡಬೇಕು ಅನ್ನುವಂಥದ್ದು. ಇದನ್ನೆಲ್ಲವನ್ನು ಕೂಡ ಸರಿದೂಗಿಸುವಂತ ಪ್ರಯತ್ನ ಮತ್ತೆ ಅದರ ಸವಾಲು ಕೂಡ ಕಾಂಗ್ರೆಸ್ ಪಕ್ಷದ ನಾಯಕರಿಗಿದೆ. ಈಗಾಗಲೇ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಜೊತೆ ಕೂಡ ಹೈಕಮಾಂಡ್ ನಾಯಕರು ಕೆಲವೊಂದಿಷ್ಟು ವಿಚಾರಗಳನ್ನ ಚರ್ಚೆ ನಡೆಸಿದ್ದಾರೆ ಅನ್ನುವಂಥದ್ದು. ಇನ್ನೇನು ಅಂತಿಮವಾಗಿರ್ತಕ್ಕಂಥ ಮುದ್ರೆಯನ್ನು ಒತ್ತಬೇಕಾಗಿದೆ. ಆಷಾಢ ಕಳೆಯೋದ್ರೊಳಗಾಗಿಯೇ ಕೂಡ ಸಚಿವ ಸಂಪುಟ ರಚನೆ ಆಗುತ್ತೆ ಅನ್ನುವಂತ ಲೆಕ್ಕಾಚಾರದಿದ್ದು, ಆದ್ರೆ ರಾಹುಲ್
ರಾಹುಲ್ ಗಾಂಧಿ ಅವರು ವಿದೇಶ ಪ್ರವಾಸದಲ್ಲಿ ಇದ್ದಂತ ಸಂದರ್ಭದಲ್ಲಿ ಈಗ ಆಷಾಢದಲ್ಲೇ ಕೂಡ ಒಂದು 3-4 ದಿನಗಳಲ್ಲಿ ಕೂಡ ಈ ಒಂದು ಪೂರ್ಣ ಪ್ರಮಾಣದ ಸಚಿವ ಸಂಪುಟ ರಚನೆ ಆಗುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಉಳಿದಿರುವಂತಹ 20 ಸ್ಥಾನಗಳಿಗೆ ಒಂದು 30-40 ಶಾಸಕರು ಬಹಳ ದೊಡ್ಡ ಮಟ್ಟಿಗೆ ಕೂಡ ಪ್ರಬಲ ಪೈಪೋಟಿ ಕೂಡ ನಡೆಸ್ತಾ ಇದ್ದಾರೆ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಹಲವು ಶಾಸಕರು ಕೂಡ ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಅದರ ಜೊತೆಗೆ ಸಿದ್ದರಾಮಯ್ಯನವರ ಹಿಂದೆ ಕೂಡ ಇರತಕ್ಕಂಥ ಹಲವು ಆಪ್ತ ಶಾಸಕರು ಸಹಿತ ಮತ್ತೊಮ್ಮೆ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಆಗಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಹಲವು ರೀತಿಯ ತಂತ್ರಗಾರಿಕೆ ಹೂಡ್ತಾ ಇದ್ದಾರೆ. ಇದರ ನಡುವೆಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ತಮ್ಮ ಒಂದು ಸಚಿವ ಸಂಪುಟದಲ್ಲಿ ತಮ್ಮ ಆಪ್ತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಚಿವ ಸ್ಥಾನ ಕೊಡಿಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ದಾರೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರನ್ನ ಹಲವು ಶಾಸಕರು ಭೇಟಿ ಮಾಡಿದ್ದಾರೆ. ಮತ್ತೆ ಒಕ್ಕಲಿಗ ಸಮುದಾಯದ ಶಾಸಕರಾಗಿರಬಹುದು, ಮತ್ತೆ ಡಿ ಕೆ ಶಿವಕುಮಾರ್ ಅವರನ್ನ ಅವರ ಬೆನ್ನಿಂದ ಇದ್ದಿರ್ತಕ್ಕಂಥವ್ರು, ಮತ್ತೆ ಅವರು ಸಿಎಂ ಆಗಬೇಕು ಅನ್ನುವಂತ ರೀತಿಯಲ್ಲಿ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿರ್ತಕ್ಕಂಥ ಶಾಸಕರು ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ. ಹಾಗಾಗಿ ಇವೆಲ್ಲವನ್ನು ಕೂಡ ಲೆಕ್ಕಾಚಾರದಲ್ಲಿ ಕೂಡ ಈಗ ಹೈಕಮಾಂಡ್ ನಾಯಕರು ಬುಲಾವ್ನತ್ತ ಕೂಡ ಕಾಂಗ್ರೆಸ್ ನಾಯಕರ ಚಿತ್ತ ಎಂಬಂತೆ ಆಗಿದೆ. ಶರತ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಮೋಸ್ಟ್ ಪ್ರಾಬಬ್ಲಿ ಇನ್ನೊಂದು 2-3 ದಿನದಲ್ಲಿ, ಅಂದರೆ ಈಗ ಆಲ್ರೆಡಿ ಒಂದು ಪ್ರಾಥಮಿಕ ಹಂತದ ಲಿಸ್ಟ್ ರೆಡಿ ಆಗಿರುತ್ತೆ. ಅದು ನಿಮಗೆ ಜಾತಿವಾರು ಲೆಕ್ಕಾಚಾರ ಆಗಿರ್ಬೋದು, ಅಥವಾ ಕ್ಷೇತ್ರವಾರು ಆಗಿರ್ಬೋದು, ಅಥವಾ ಅವರು ಪಕ್ಷಕ್ಕಾಗಿ ದುಡಿದಂತಹ ಒಂದು ಮಾರ್ಕ್ಸ್ ಆಗಿರ್ಬೋದು, ಅದೆಲ್ಲವನ್ನು ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಒಂದು ಪಟ್ಟಿಯನ್ನು ಫೈನಲ್ ಮಾಡ್ಕೊಂಡಿದ್ದಾರೆ. ಅದನ್ನು ಹೈಕಮಾಂಡ್ ನಾಯಕರು ಕರೀತಿದ್ದಂಗೆ ಆ ಲಿಸ್ಟನ್ನು ತಗೊಂಡೋಗಿ ಫೈನಲ್ ಮಾಡ್ತಾರೆ. ಅದರಲ್ಲಿ ಯಾರ ಹೆಸರನ್ನ ಕೈ ಬಿಡ್ಬೋದು, ಈ ಹಿಂದೆ ಹೇಳಿದ್ರು 1-2-3 ಜನದ ಹೆಸರನ್ನ ಮೊದಲನೇ ಪಟ್ಟಿಯಲ್ಲಿ ಕೈ ಬಿಟ್ಟರು ಅಂತ. ಆ ಥರದಲ್ಲಿ ಈ 2ನೇ ಪಟ್ಟಿಯಲ್ಲೂ ಕೂಡ ಆಗಬಹುದು, ಸಾಧ್ಯತೆಗಳು ಇದ್ದೇ ಇರುತ್ತೆ. ಸೊ ಹಾಗಾಗಿ ಕುತೂಹಲ ಅಂತೂ ಹೆಚ್ಚಾಗಿದೆ. ಇನ್ನೊಂದು 2-3 ದಿನದಲ್ಲಿ ಈ ಪಟ್ಟಿಯ ಬಗ್ಗೆ ಫೈನಲ್ ಡಿಸಿಷನ್ ತಗೊಳ್ಬೋದು.